ಸುಮಾರು ಜನ ಬಿಸ್ನೆಸ್ ಮ್ಯಾನ್ಗಳು ಅವರು ವರ್ಕ್ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಾನೆ ಇರುತ್ತೆ. ಯಾವ ರೀತಿ ಅಂತಂದರೆ ಅವರು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಗಳನ್ನು ಕ್ರಿಯೇಟ್ ಮಾಡಿಟ್ಕೊಂಡಿರ್ತಾರೆ. ಅವು ಅವ್ರಿಗೆ ರೆಗ್ಯುಲರ್ ಆಗಿ ಇನ್ಕಮನ್ನು ತಂದು ಕೊಡ್ತಿರ್ತವೆ. ಸೊ ಈ ಥರದ ಒಂದು ಸಿಚುವೇಶನ್ಗೆ ವಿ ಕಾಲ್ ಇಟ್ ಆಸ್ ಅ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಕರೀತಾರೆ. ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಇನ್ಕಮ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ನಾವು ಕೂಡ ಈ ರೀತಿ ಫಿನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಬೇಕಂದ್ರೆ ಏನು ಮಾಡಬೇಕಂತಂದರೆ, ಫಸ್ಟು ನೀವು ವರ್ಕ್ ಮಾಡ್ತಾ ಇದ್ದರೆ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ರೆಗ್ಯುಲರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆ ಪೋರ್ಟ್ಫೋಲಿಯೋನ ನೀವು ಬಿಲ್ಡ್ ಮಾಡಿದಾಗ ಆ ಪೋರ್ಟ್ಫೋಲಿಯೋ ನಿಮಗೆ ರೆಗ್ಯುಲರಾಗಿ ಇನ್ಕಮ್ ತಂದು ಕೊಡುತ್ತೆ. ಅದರ ಜೊತೆಗೆ ನಿಮ್ಮ ಹತ್ರ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಇವೆಲ್ಲವೂ ನಿಮ್ಮ ಹತ್ರ ಇದ್ದಾಗ ನೀವು ಕೂಡ ನಾಳೆ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ರೆಗ್ಯುಲರಾಗಿ ಇನ್ಕಮ್ ಬರ್ತಿರುತ್ತೆ. ನಿಮ್ಮ ಫ್ಯಾಮಿಲಿನ ನೀವು ಈಸಿಯಾಗಿ ನೋಡ್ಕೋಬೋದು, ಈಸಿಯಾಗಿ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೇನು, ಅದನ್ನು ಒಂದು ಉದಾಹರಣೆ ಮೂಲಕ, ಒಂದು ಎಕ್ಸಾಂಪಲ್ ಮೂಲಕ ನಿಮ್ಮೆಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಷಯವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ರಿಕ್ವೆಸ್ಟ್ ಏನಂತಂದರೆ, ಇನ್ನೂ ಕೂಡ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರ ಖಂಡಿತ ನಮಗೆ ಬೇಕಾಗುತ್ತೆ. ಇದು ನಾವು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ, ನಿಮ್ಮನ್ನು ಎಜುಕೇಟ್ ಮಾಡೋದಕ್ಕೆ ನಮಗೆ ಎನ್ಕರೇಜ್ ಕೊಟ್ಟಂಗಾಗತ್ತೆ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಮ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನಾನು ಫ್ರೀಯಾಗಿ ರಿವ್ಯೂ ಮಾಡಿಕೊಡ್ತೀನಿ. ನಿಮ್ಗೇನಾದರೂ ಸಪೋರ್ಟ್ ಬೇಕು ಅಥವಾ ಸರ್ವಿಸ್ ಬೇಕು ಅಂತಂದರೆ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಮಾಡ್ಕೊಡ್ತೀನಿ. ನಾವು ಫಿನಾನ್ಷಿಯಲ್ ಫ್ರೀಡಮನ್ನು ಕೆಲಸ ಮಾಡೋದ್ರ ಜೊತೆಗೆ ಯಾವ ರೀತಿ ಇದನ್ನು ಅಚೀವ್ ಮಾಡ್ಬೋದು ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಜು ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಇವರಿಗೆ 35 ವರ್ಷ ಇರುತ್ತೆ. ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ವರ್ಷಕ್ಕೆ 8 ಲಕ್ಷ ಇನ್ಕಮ್ ಬರ್ತಿರುತ್ತೆ. ಮದುವೆ ಆಗಿರುತ್ತೆ. 2 ಮಕ್ಕಳು ಇರ್ತಾರೆ, ರಾಹುಲ್ ಮತ್ತು ಪ್ರೇಮ್ ಅಂತ ಹೇಳಿ. ಒಬ್ರಿಗೆ 6 ವರ್ಷ, ಇನ್ನೊಬ್ರಿಗೆ 5 ವರ್ಷ. ಈಗ ರಾಜು ಅವ್ರಿಗೆ ಏನ್ ಗೋಲ್ ಅಂತಂದ್ರೆ, ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವರ ಮದುವೆ ಮಾಡ್ಬೇಕು, ತಮ್ಮ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬೇಕು, ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು, ಫ್ಯಾಮಿಲಿನ ಔಟ್ಸೈಡ್ ವೊಕೇಶನ್ ಕರ್ಕೊಂಡು ಹೋಗ್ಬೇಕು. ಇದೆಲ್ಲವೂ ರಾಜು ಅವರ ಗೋಲ್ ಆಗಿರುತ್ತೆ. ಈ ಗೋಲ್ಸ್ ಗಳನ್ನ ಯಾವ ರೀತಿ ಅಚೀವ್ ಮಾಡ್ಬೇಕಂತ ಹೇಳಿ ರಾಜು ಅವ್ರು ಯೋಚನೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಫಿನಾನ್ಷಿಯಲ್ ಪ್ಲಾನರ್ ನ ರಾಜು ಅವ್ರು ಮೀಟ್ ಆಗ್ತಾರೆ. ಈ ಫಿನಾನ್ಷಿಯಲ್ ಪ್ಲಾನರ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಗೋಲ್ಸ್ ಏನಿದಾವೆ, ಮಕ್ಕಳ ಮದುವೆ, ಎಜುಕೇಶನ್, ರಿಟೈರ್ಮೆಂಟ್, ಮನೆ ಕಟ್ಟೋದು, ವೊಕೇಶನ್, ಇವೆಲ್ಲವನ್ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ನ ಸ್ಟಾರ್ಟ್ ಮಾಡಿ, ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವಾಗ ಹೆಲ್ತ್ ಕೈ ಕೊಡುತ್ತೆ. ಇದನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಫ್ಯಾಮಿಲಿ ಪ್ರೊಟೆಕ್ಷನ್ಗೋಸ್ಕರ ಒಂದು ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಹೇಳಿ ಫಿನಾನ್ಷಿಯಲ್ ಪ್ಲಾನರ್ ಹೇಳ್ತಾರೆ. ಆಗ ರಾಜು ಏನ್ ಮಾಡ್ತಾನಂತಂದ್ರೆ, ಸೊ ಈ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಆ ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಮೊದಕ್ಕೆ ಫಸ್ಟ್ ನನ್ನ ಗೋಲ್ ಏನಂತಂದ್ರೆ ವೆಲ್ತ್ ಬಿಲ್ಡ್ ಮಾಡ್ಬೇಕು. ಮಕ್ಕಳ ಮದುವೆಗೆ, ಎಜುಕೇಶನ್ಗೆ, ನನ್ನ ರಿಟೈರ್ಮೆಂಟ್ಗೆ, ಮನೆ ಕಟ್ಟೋದಕ್ಕೆ ನನಗೆ ಚೆನ್ನಾಗಿ ದುಡ್ಡು ಬೇಕಾಗತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಫಸ್ಟ್ ಅವರು SIP ನ ಸ್ಟಾರ್ಟ್ ಮಾಡ್ತಾರೆ. SIP ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ ಸುಮಾರು ಜನರಿಗೆ ಗೊತ್ತಿದೆ. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಯಾವ್ದಾದ್ರು ಎನಿ ಸ್ಕೀಮ್ ಅಲ್ಲಿ ತಿಂಗಳ ಅಮೌಂಟ್ ಅನ್ನ ಪೇ ಮಾಡಿದ್ರೆ, ಫಾರ್ ದಟ್ ವಿ ಕಾಲ್ ಇಟ್ ಎಸ್ SIP ಅಂತ ಕರಿತೀವಿ. ತುಂಬಾ ಸಿಂಪಲ್ ಆಗಿರುತ್ತೆ, ಸರಳವಾಗಿರುತ್ತೆ, ಸ್ಪಷ್ಟವಾಗಿರುತ್ತೆ. ಯಾರು ಬೇಕಾದ್ರೂ ಕೂಡ ಇದನ್ನ ಮಾಡಬಹುದು. SIP ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಮೊದಲೇ ಬಂದ್ಬಿಟ್ಟು ರುಪಿ ಕಾಸ್ಟ್ ಅವರೇಜಿಂಗ್. SIP ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ಮೇಲ್ ಹೋದಾಗ ನಿಮ್ಗೆ ಯೂನಿಟ್ಸ್ ಪರ್ಚೇಸ್ ಆಗ್ತಿರುತ್ತೆ, ಕೆಳಗಡೆ ಬಂದಾಗ ಯೂನಿಟ್ ಪರ್ಚೇಸ್ ಆಗ್ತಿರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಅದು ಚೆನ್ನಾಗಿ ಅವರೇಜ್ ಆಗಿ ನಿಮ್ಗೆ ಒಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಮತ್ತು ಕಂಪೌಂಡ್ ಇಫೆಕ್ಟ್ ಈ SIP ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಸಖತ್ ವರ್ಕೌಟ್ ಆಗುತ್ತೆ. ಪ್ಲಸ್ ನಿಮ್ಗೆ ಒಂದು ಇನ್ವೆಸ್ಟ್ಮೆಂಟ್ ನಲ್ಲಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಆಗ್ತಿರೋದ್ರಿಂದ ಒಂದು ಡಿಸಿಪ್ಲಿನ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ. SIP ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೊದಲೇದಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಎಷ್ಟು ಅಮೌಂಟ್ ಅನ್ನ ನೀವು ಪೇ ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ಯಾವ ಡೇಟ್ ಗೆ ನೀವು ಈ ಅಮೌಂಟ್ ಅನ್ನ ಪೇ ಮಾಡ್ತೀರಾ, ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಅದಕ್ಕೆ ಆಡ್ ಮಾಡ್ತೀರಾ ಅಂತ ಒಂದ್ಸಲ ಸೆಟ್ ಮಾಡಿ ಬ್ಯಾಂಕ್ ಮ್ಯಾಂಡೇಟ್ ಅನ್ನ ಆಡ್ ಮಾಡಿದ್ರಿ ಅಂತಂದ್ರೆ ತಿಂಗಳ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗ್ಬಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಗೆ ಯೂನಿಟ್ ಅಲರ್ಟ್ ಆಗುತ್ತೆ. ಈ ತರದ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ as SIP ಅಂತ ಕರಿತೀವಿ. ಈ SIP ಪ್ರಕಾರ ರಾಜು ಅವ್ರು ಏನ್ ಮಾಡ್ತಾರಂತಂದ್ರೆ,
ಮೊದಲನೇ ಮಗನ ರಾಹುಲ್ನ ಎಜುಕೇಶನ್ಗೆ ಇನ್ನೊಂದು 12 ವರ್ಷ ಟೈಮ್ ಇರುತ್ತೆ. ಅದಕ್ಕೊಂದು 20 ಲಕ್ಷ ಕೂಡಿಸ್ಬೇಕಂತ ಅವ್ರ ಪ್ಲಾನ್ ಇರುತ್ತೆ. ಅದಕ್ಕೆ 5,723 ರೂಪಾಯಿ SIP ನ ಸ್ಟಾರ್ಟ್ ಮಾಡ್ತಾರೆ. ಎರಡನೇ ಮಗನ ಎಜುಕೇಶನ್ಗೆ ಇನ್ನೊಂದು 16 ವರ್ಷ ಟೈಮ್ ಇರುತ್ತೆ. ಅದಕ್ಕೊಂದು 25 ಲಕ್ಷ ಕೂಡಿಸ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ 3,464 SIP ನ ಸ್ಟಾರ್ಟ್ ಮಾಡ್ತಾರೆ. ಸೊ ವೆಡ್ಡಿಂಗಿಗೆ ಇನ್ನೊಂದು 17 ವರ್ಷ ಟೈಮ್ ಇರುತ್ತೆ. ಅದಕ್ಕೊಂದು 25 ಲಕ್ಷ ಕೂಡಿಸ್ಬೇಕಂತ ಪ್ಲಾನ್ ಮಾಡಿರ್ತಾರೆ. ಅದಕ್ಕೆ 3,000 ರೂಪಾಯಿ SIP ನ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಬ್ಬ ಮಗುನ ವೆಡ್ಡಿಂಗಿಗೆ ಒಂದು 21 ವರ್ಷ ಇರುತ್ತೆ. ಸೊ ಅದಕ್ಕೊಂದು 25 ಲಕ್ಷ ಕೂಡಿಸ್ಬೇಕಂತ ಅನ್ಕೊಂಡಿರ್ತಾರೆ. ಅದಕ್ಕೆ 1,624 ರೂಪಾಯಿ SIP ಸ್ಟಾರ್ಟ್ ಮಾಡ್ತಾರೆ. ಸೊ ಕೊನೆಗೆ ಅವರ ರಿಟೈರ್ಮೆಂಟ್, ಮಕ್ಕಳನ್ನೆಲ್ಲ ಸೆಟಲ್ ಮಾಡಾದ್ಮೇಲೆ ಅವ್ರ ರಿಟೈರ್ಮೆಂಟ್ ಆದಾಗ ಒಂದು ಪೀಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಬೇಕಲ್ಲ, ಅದಕ್ಕೊಂದು 30 ವರ್ಷ ಇರುತ್ತೆ. ಅದಕ್ಕೊಂದು 1 ಕೋಟಿ ಕಾರ್ಪಸ್ ಅನ್ನ ಕೂಡಿಸ್ಬೇಕು ಅನ್ಕೊಂಡಿರ್ತಾರೆ. ಅದಕ್ಕೆ 1,776 ರೂಪಾಯಿ SIP ನ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ಡಿಫ್ರೆಂಟ್ ಗೋಲ್ಗಳಿಗೆ ಡಿಫ್ರೆಂಟ್ SIP ನ ಸ್ಟಾರ್ಟ್ ಮಾಡ್ತಾರೆ. ಸೊ ರಾಜು ಅವರು SIP ನ ಸ್ಟಾರ್ಟ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಅನ್ನ ತಗೋತಾರೆ. ಸೊ ಒಂದ್ 4 ವರ್ಷ ಆದ್ಮೇಲೆ ಏನಾಗುತ್ತೆ, ಪ್ರತಿ ತಿಂಗಳು 15,000 ರೂಪಾಯಿ SIP ಮಾಡ್ತಿರ್ತಾರೆ. ರಾಜು ಅವ್ರ ಹತ್ರ ಆಲ್ರೆಡಿ 9 ಲಕ್ಷ ರೂಪಾಯಿ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಆಗಿರುತ್ತೆ. ರಾಜು ಅವರು ತುಂಬಾ ಖುಷಿಯಾಗಿರ್ತಾರೆ. ಸೊ ಅವರ ಪೋರ್ಟ್ಫೋಲಿಯೋ ನೋಡ್ತಿರ್ತಾರೆ, ಗ್ರೋತ್ ಆಗ್ತಿರತ್ತೆ, ಬೆಳೀತಾ ಇರತ್ತೆ, ತುಂಬಾ ಖುಷಿಯಾಗಿರ್ತಾರೆ. ಸೊ ದಿಢೀರ್ ಅಂತ ರಾಜು ಅವ್ರಿಗೆ ಏನಾಗತ್ತೆ ಅಂತಂದ್ರೆ, ಒಂದು ನೈಟು ಒಂದು ಕನಸು ಬೀಳುತ್ತೆ. ಕನಸಲ್ಲಿ ಏನಾಗತ್ತೆ ಅಂತಂದ್ರೆ, ಅವ್ರ ಎದೆನಲ್ಲಿ ಏನೋ ಒಂದು ನೋವು ಕಂಡಂಗ ಆಗತ್ತೆ. ಸೊ ನೋವು ಕಂಡಂಗಾದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲೈಸ್ಡ್ ಆಗ್ತಾರೆ. ಅವಾಗ ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ಸೊ ನಿಮ್ಗೆ ಹಾರ್ಟ್ ಅಲ್ಲಿ ಏನೋ ಒಂದು ಹೋಲ್ ಇದೆ, ಈ ಹೋಲ್ ಅನ್ನ ನಾವು ಸರ್ಜರಿ ಮಾಡ್ಬೇಕು. ಸೊ ಒಂದು ವಾರ ನೀವು ಹಾಸ್ಪಿಟಲ್ ಅಲ್ಲೇ ಇರಬೇಕು ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಅವಾಗ ಈ ಎಲ್ಲಾ ಬಿಲ್ ಅನ್ನ ಪೇ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡೇ ಇರೋದಲ್ಲ. ದುಡ್ಡು ಎಲ್ಲಿರುತ್ತೆ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ 9 ಲಕ್ಷ ಇರುತ್ತೆ. ಸೊ ಬೇರೆ ಕಡೆ ಎಲ್ಲಾ ಕಡೆ ದುಡ್ಡನ್ನ ಕೇಳ್ತಾರೆ, ಎಲ್ಲೂ ದುಡ್ಡು ಅರೇಂಜ್ ಆಗಲ್ಲ. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇರುವಂತ 7 ಲಕ್ಷ ರೂಪಾಯಿನ ಸೆಲ್ ಮಾಡ್ಬೇಕಂತೇಳಿ ರಾಜು ಡಿಸೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅವ್ರಿಗೆ ಎದ್ದ ತಕ್ಷಣನೇ ಗೊತ್ತಾಗತ್ತೆ ಇದು ಕನಸು. ಸೊ ಮುಂದೊಂದ್ ದಿನ ಈ ರೀತಿ ಏನಾದ್ರೂ ಆಗಿದ್ದೆ ಆದ್ರೆ, ನಾನು ಏನಾದ್ರೂ ಹಾಸ್ಪಿಟಲೈಸ್ಡ್ ಆಗಿದ್ದೆ ಆದ್ರೆ, ಸೊ ನಾನು ಏನ್ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಆ ಎಲ್ಲ ಮ್ಯೂಚುವಲ್ ಫಂಡ್ ಅನ್ನ ನಾನು ಸೆಲ್ ಮಾಡಿದ್ರೆ, ಸೊ ಇಷ್ಟು ದಿನ 4 ವರ್ಷ ನಾನು ಹಾಕಿರುವಂತ ಎಫರ್ಟ್ ಎಲ್ಲವೂ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, ಸೊ ನನ್ನ ಫಿನಾನ್ಷಿಯಲ್ ಪ್ಲಾನರ್ ಅವಾಗ್ಲೇ ನನಗೆ ಹೇಳಿದ್ದ, ನನ್ನ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತೇಳಿ ಫಿನಾನ್ಷಿಯಲ್ ಪ್ಲಾನರ್ ಹೇಳಿದ್ದ. ಸೊ ಇಮಿಡಿಯೇಟ್ ಆಗಿ ಫಿನಾನ್ಷಿಯಲ್ ಪ್ಲಾನರ್ ನ ಕರೆದ್ಬಿಟ್ಟು, ಸೊ ಫ್ಯಾಮಿಲಿ ಎಲ್ಲವೂ ಕವರ್ ಆಗೋ ರೀತಿ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೋತಾರೆ. ನಾಳೆ ಫ್ಯೂಚರ್ ಬರುವಂತ ಮೆಡಿಕಲ್ ಎಮರ್ಜೆನ್ಸಿಗಳನ್ನ ಕವರ್ ಮಾಡೋದಕ್ಕೋಸ್ಕರ ಯು ಶುಡ್ ಹ್ಯಾವ್ ಅ ರೈಟ್ ಹೆಲ್ತ್ ಇನ್ಶೂರೆನ್ಸ್. ಒಂದು ವೇಳೆ ನಿಮ್ಮ ಹತ್ರ ರೈಟ್ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ, ಏನಾದ್ರೂ ಅಚಾನಕ್ ಆಗಿ ನೀವೇನಾದ್ರೂ ಹಾಸ್ಪಿಟಲೈಸ್ಡ್ ಆದ್ರಿ ಅಂತಂದ್ರೆ, ಬಿಲ್ಸ್ ಗಳೆಲ್ಲ ಇವಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಆ ಎಲ್ಲ ಬಿಲ್ಸ್ ಗಳನ್ನ ಪೇ ಮಾಡೋದಕ್ಕೋಸ್ಕರ ನಿಮ್ಮ ಸೇವಿಂಗ್ಸ್, ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ನೀವು ವಿಡ್ರಾಲ್ ಮಾಡ್ಬೇಕಾಗತ್ತೆ, ತೆಗಿಬೇಕಾಗತ್ತೆ. 4-5 ವರ್ಷನ ನೀವೇನ್ ಎಫರ್ಟ್ ಹಾಕಿರ್ತೀರ ಎಲ್ಲವೂ ಶೂನ್ಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದ್ ಒಳ್ಳೆ ರೈಟ್ ಹೆಲ್ತ್ ಇನ್ಶೂರೆನ್ಸ್ ಇದ್ದಿದ್ದೆ ಆದ್ರೆ, ಈ ರೀತಿ ಬರುವಂತ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಗಳನ್ನ ನೀವು ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು. ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನೇನ್ ಕವರೇಜ್ ಆಗುತ್ತೆ, ನಿಮ್ಮ ಹಾಸ್ಪಿಟಲೈಸ್ ಎಕ್ಸ್ಪೆನ್ಸಸ್, ಡೇ ಕೇರ್ ಟ್ರೀಟ್ಮೆಂಟ್, ನಿಮ್ಗೆ ಏನಾದ್ರು ಹಾಸ್ಪಿಟಲೈಸ್ ಆಗೋಕ್ಕಿಂತ ಮುಂಚೆ ಮತ್ತು ಹಾಸ್ಪಿಟಲೈಸ್ಡ್ ಆದ್ಮೇಲೆ ಏನೇನ್ ಖರ್ಚು ಬರುತ್ತೆ ಅದೆಲ್ಲವನ್ನ ಕವರ್ ಮಾಡುತ್ತೆ. ಮೆಡಿಕಲ್ ಬಿಲ್ಸ್ ಗಳನ್ನ ಕವರ್ ಮಾಡ್ತಾರೆ. ಇದೆಲ್ಲವೂ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇಂದ ಬೆನಿಫಿಟ್ ಸಿಗುತ್ತೆ. ಯಾಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬಾ ವೇಗದಲ್ಲಿ ಇನ್ಕ್ರೀಸ್ ಆಗ್ತಿದೆ. ಅಂದ್ರೆ ಸೊ ಈಗ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂತೇಳಿ ನೀವು ಹಾಸ್ಪಿಟಲೈಸ್ಡ್ ಆದಾಗ, ಇವತ್ತು ಒಂದ್ 4-5 ಸಾವಿರ ರೂಪಾಯಿ ಖರ್ಚಾಗ್ತಿದೆ ಅಂತಂದ್ರೆ, ನೆಕ್ಸ್ಟ್ ವರ್ಷ 10,000 ಆಗ್ತಿದೆ, ನೆಕ್ಸ್ಟ್ ವರ್ಷ 15,000 ಆಗ್ತಿದೆ. ಸೊ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತೂ ಅತ್ಯಂತ ವೇಗವಾಗಿ ಇನ್ಕ್ರೀಸ್ ಆಗ್ತಿದೆ. ಇದನ್ನೆಲ್ಲವನ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಯು ಶುಡ್ ಟೇಕ್ ಅ ರೈಟ್ ಹೆಲ್ತ್ ಇನ್ಶೂರೆನ್ಸ್. ಅದ್ರ ಜೊತೆಗೆ ಕ್ರಾನಿಕ್ ಇಲ್ನೆಸ್ ಗಳು ಜಾಸ್ತಿ ಆಗ್ತಿದಾವೆ. ಮುಂಚೆ ಆ ಜನಗಳಿಗೆ ಅನಾರೋಗ್ಯ ಅನ್ನೋದು ಅಷ್ಟಾಗಿ ಬರ್ತಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನಮ್ಮ ಫುಡ್ ಚೇಂಜ್ ಆಗಿದೆ, ನಮ್ಮ ಹ್ಯಾಬಿಟ್ಸ್ ಗಳು ಚೇಂಜ್ ಆಗಿದಾವೆ. ಅದಕ್ಕೋಸ್ಕರ ಅನಾರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಸಹಜವಾಗಿದೆ. ಇವೆಲ್ಲವನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅದ್ರ ಜೊತೆಗೆ ಪ್ಯಾಂಡಮಿಕ್ಸ್ ಬರ್ತಾ ಇದೆ. 2020ರಲ್ಲಿ ಕೋವಿಡ್ ಬಂತು. ಈ ರೀತಿ ಅನೇಕ ಪ್ಯಾಂಡಮಿಕ್ಸ್ ಬರುತ್ತವೆ. ಇವೆಲ್ಲವನ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೋಸ್ಕರ ವಿ ಶುಡ್ ಟೇಕ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ತಗೊಂಡಾಗ ನಿಮ್ಗೆ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ, ಪ್ರೀ ಮತ್ತು ಪೋಸ್ಟ್ ಹಾಸ್ಪಿಟಲೈಸ್ಡ್ ಕಾಸ್ಟ್ ಕವರೇಜ್ ಆಗುತ್ತೆ, ಆಂಬುಲೆನ್ಸ್ ಚಾರ್ಜ್ ಸಿಗುತ್ತೆ, ನೋ ಕ್ಲೇಮ್ ಬೋನಸ್ ಸಿಗುತ್ತೆ, ಫ್ರೀ ಹೆಲ್ತ್ ಚೆಕ್ಅಪ್ ಸಿಗುತ್ತೆ, ರೂಮ್ ರೆಂಟ್ ಸಿಗುತ್ತೆ, ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಈ ರೀತಿ ಅನೇಕ ಬೆನಿಫಿಟ್ಸ್ ಗಳು ನಿಮ್ಗೆ ಒಂದು ರೈಟ್ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಾಗ ಸಿಗುತ್ತೆ. ರಾಜು ಏನ್ ಮಾಡ್ತಾನೆ ಅಂತಂದ್ರೆ, ಫಸ್ಟ್ SIP ನ ಮಾಡ್ತಾನೆ. ಅದಾದ್ಮೇಲೆ ಅವ್ನಿಗೆ ಏನು ಈ ತರ ಕನಸು ಬೀಳುತ್ತೆ, ಕನಸು ಬಿದ್ದ ನೆಕ್ಸ್ಟ್ ದಿನೇನೆ ಸೊ ಹೆಲ್ತ್ ಇನ್ಶೂರೆನ್ಸ್ ತಗೊಂಡೇ ಬಿಡ್ತಾನೆ.
ಸೊ ಈಗ ರಾಜು ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡ್ದಂಗಲ್ಲ, ಒಂದ್ ಕಡೆ SIP ಮಾಡಿದ್ದಾರೆ, ಇನ್ನೊಂದ್ ಕಡೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ ಅವ್ರು ಏನ್ ತಗೋಬೇಕಾಗತ್ತಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗತ್ತೆ. ಯಾಕೆ ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗತ್ತಂತಂದ್ರೆ ನಾಳೆ ರಾಜು ಅವರು ಕೆಲಸ ಮಾಡುವಾಗ ಅಚಾನಕ್ ಆಗಿ ಏನಾದ್ರು ತೀರ್ಕೊಂಡ್ರು ಅಥವಾ ಫಿಸಿಕಲಿ ಡಿಸಬಿಲಿಟಿ ಏನಾದ್ರು ಆಯ್ತು, ನಾಳೆ ಕೆಲ್ಸಕ್ಕೆ ಹೋಗದೆ ರೀತಿ ಏನಾದ್ರು ಆಯ್ತು ಅಂತಂದ್ರೆ ಅವರ ಮಕ್ಕಳ ಎಜುಕೇಶನ್ ಯಾರು ನೋಡ್ಕೋತಾರೆ? ಸೊ ಅವ್ರು ತಗೊಂಡಿರುವಂತ ಲೋನ್ ಗಳನ್ನ ಯಾರು ಫುಲ್ಫಿಲ್ ಮಾಡ್ತಾರೆ? ಸೊ ಮಿಕ್ಕಿರುವಂತ ಎಕ್ಸ್ಪೆನ್ಸಸ್ ಗಳನ್ನ ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾರೆ? ಅದಕ್ಕೋಸ್ಕರ ಇವೆಲ್ಲವನ್ನ ಕವರೇಜ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ರೈಟ್ ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ನೀವು ಪ್ರೀಮಿಯಂ ಅನ್ನ ಪೇ ಮಾಡ್ತಾ ಹೋಗೋದು, ನಿಮಗೆ ಯಾವುದೇ ರೀತಿ ಬೆನಿಫಿಟ್ ಬರಲ್ಲ. ಅಚಾನಕ್ ಆಗಿ ದುಡಿಯುವಂತ ವ್ಯಕ್ತಿ ಬ್ರೆಡ್ ಅರ್ನರ್ ಏನಾದ್ರೂ ತೀರ್ಕೊಂಡ್ರು ಅಂತಂದ್ರೆ ಆ ಫ್ಯಾಮಿಲಿಗೆ ಒಂದು ಒಳ್ಳೆ ಸಮ್ ಅಶ್ಯೂರ್ಡ್ ಬರುತ್ತೆ. ಆ ಸಮ್ ಅಶ್ಯೂರ್ಡ್ ಅನ್ನ 1 ಕೋಟಿ 2 ಕೋಟಿ ಸಮ್ ಅಶ್ಯೂರ್ಡ್ ಬಂದಾಗ ಅದನ್ನ ಬ್ಯಾಂಕ್ ಅಲ್ಲಿ FD ಇಟ್ರು ಕೂಡ ಅವರು ಜಸ್ಟ್ ಇಂಟ್ರೆಸ್ಟ್ ಅನ್ನ ತಿನ್ಕೊಂಡ್ಬಿಟ್ಟು ಲೈಫ್ ಅನ್ನ ಮ್ಯಾನೇಜ್ಮೆಂಟ್ ಮಾಡುವಂತ ಒಂದು ಸಿಚುವೇಶನ್ಗೆ ವಿ ಕಾಲ್ ಇಟ್ ಎಸ್ ಅ ಟರ್ಮ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಈ ಟರ್ಮ್ ಇನ್ಶೂರೆನ್ಸ್ ಇಂದ ನಿಮಗೇನು ಬೆನಿಫಿಟ್ ಸಿಗಲ್ಲ, ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ ಯು ಶುಡ್ ಟೇಕ್ ಅ ರೈಟ್ ಟರ್ಮ್ ಇನ್ಶೂರೆನ್ಸ್. ಯಾರೆಲ್ಲ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವರು ಡೆಫಿನೆಟ್ ಆಗಿ ತಗೊಳ್ಳೇಬೇಕು. ನೀವು ಸಿಂಗಲ್ ಇದ್ರೆ, ಬ್ಯಾಚುಲರ್ ಇದ್ರೆ ಅವ್ರಿಗೆ ಅಂತ ನೀಡೆಡ್ ಇರಲ್ಲ. ಬಟ್ ದೋಸ್ ಹೂ ಹಾವ್ ಮ್ಯಾರಿಡ್, ಅವ್ರಿಗೆ ಮಕ್ಕಳಿದ್ದಾರೆ, ದೇ ಶುಡ್ ಡೆಫಿನೆಟ್ಲಿ ಟೇಕ್ ಅ ರೈಟ್ ಟರ್ಮ್ ಇನ್ಶೂರೆನ್ಸ್. ಒಬ್ಬ ಬ್ರೆಡ್ ಅರ್ನರ್ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂತಂದ್ರೆ ನೀವು ಏನಾದ್ರೂ ಒಂದು ಹೋಮ್ ಲೋನ್ ಮಾಡಿರ್ತೀರ, ಈ ಹೋಮ್ ಲೋನ್ ನ ಯಾರು ಪೇ ಮಾಡ್ತಾರೆ? ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ ಇರುತ್ತೆ, ಪ್ರತಿ ತಿಂಗಳು ಫಿಕ್ಸ್ಡ್ ಎಕ್ಸ್ಪೆನ್ಸ್ ಇರುತ್ತೆ, ಇವನ್ನ ಯಾರು ಮ್ಯಾನೇಜ್ ಮಾಡ್ತಾರೆ? ಚೈಲ್ಡ್ ಎಜುಕೇಶನ್ ಯಾರು ನೋಡ್ಕೋತಾರೆ? ಸೊ ಹೈಯರ್ ಎಜುಕೇಶನ್ ಯಾರು ನೋಡ್ಕೋತಾರೆ? ಕಾರ್ ಲೋನ್ ಯಾರು ತುಂಬ್ತಾರೆ? ಫ್ಯಾಮಿಲಿ ಹೆಲ್ತ್ ಅನ್ನ ಯಾರು ನೋಡ್ಕೋತಾರೆ? ಇವೆಲ್ಲವನ್ನ ನೀವಿಲ್ಲ ಅಂದ್ರೂ ಕೂಡ ಇವೆಲ್ಲವೂ ಈಸಿಯಾಗಿ ನಡಿಬೇಕು ನಿಮ್ಮ ಫ್ಯಾಮಿಲಿ. ಸೊ ನೀವಿಲ್ಲ ಅಂದ್ರೂ ಕೂಡ ಸ್ಮೂತ್ ಆಗಿ ಹೋಗ್ಬೇಕು ಅಂತಂದ್ರೆ ಯು ಶುಡ್ ಟೇಕ್ ಅ ರೈಟ್ ಟರ್ಮ್ ಇನ್ಶೂರೆನ್ಸ್. ಸೊ ಸುಮಾರು ಜನ ಏನ್ ಮಾಡ್ತಾರೆ, ಸದ್ಯಕ್ಕೆ ನಾವು ಹೆಲ್ತಿ ಆಗಿದೀವಿ, ಈಗ ಯಂಗ್ ಇದೀವಿ, ಈಗ ನಮ್ಗದು ಬೇಡ, ಆಮೇಲೆ ತಗೊಳ್ಳೋಣ ಅಂತೇಳಿ ಅದನ್ನ ಪೋಸ್ಟ್ಪೋನ್ ಮಾಡ್ತಾನೆ ಹೋಗ್ತಾರೆ. ಎಷ್ಟು ನೀವು ಅರ್ಲಿ ತಗೋತೀರಾ ಅಷ್ಟು ನಿಮ್ಗೆ ಪ್ರೀಮಿಯಂ ಕಮ್ಮಿ ಆಗುತ್ತೆ, ಸಮ್ ಅಶ್ಯೂರ್ಡ್ ಜಾಸ್ತಿ ಆಗುತ್ತೆ. ಎಷ್ಟು ನೀವು ಇದನ್ನ ಡಿಲೇ ಮಾಡ್ತೀರಾ ಅಷ್ಟು ನಿಮ್ಗೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ, ಸಮ್ ಅಶ್ಯೂರ್ಡ್ ಕಮ್ಮಿ ಆಗುತ್ತೆ. ಒಂದು ವೇಳೆ ನಿಮ್ಗೆ ನೀವು ತಗೊಳ್ಳೋದನ್ನ ಲೇಟ್ ಮಾಡಿದೆ ಆದ್ರೆ ನಾಳೆ ಯಾವ್ದಾದ್ರು ಸಣ್ಣ ಪುಟ್ಟ ಡಿಸೀಸಸ್ ಬಂದ್ರು ಕೂಡ ಸುಮಾರು ಕಂಪ್ನಿಗಳು ನಿಮ್ಗೆ ಪಾಲಿಸಿ ಕೊಡೋದನ್ನೇ ನಿಲ್ಲಿಸ್ಬೋದು. ಅದಕ್ಕೋಸ್ಕರ ಅರ್ಲಿ ಸ್ಟೇಜ್ ಅಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ತಗೊಂಡ್ರೆ ನಿಮ್ಗೆ ಒಳ್ಳೇದು. ಸೊ ಅದಕ್ಕೋಸ್ಕರ ರಾಜು ಏನ್ ಮಾಡ್ತಾರೆ ಅಂತಂದ್ರೆ SIP ಮಾಡ್ತಾರೆ, ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾರೆ, ಕೊನೆಗೆ ಒಂದು ರೈಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೋತಾರೆ. ಈಗ ರಾಜು ಅವ್ರ ಹತ್ರ ಏನೇನಿದೆ, ಸೊ ಒಂದ್ ಕಡೆ SIP ಮಾಡ್ತಿದ್ದಾರೆ, ಆ SIP ಇಂದ ಅವ್ರಿಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಅದ್ರ ಜೊತೆಗೆ ಅವರ ಫಿನಾನ್ಷಿಯಲ್ ಗೋಲ್ಗಳಾದ ಮಕ್ಕಳ ಎಜುಕೇಶನ್, ಮ್ಯಾರೇಜ್, ರಿಟೈರ್ಮೆಂಟ್, ಮನೆ ಕಟ್ಟೋದು, ಫಾರಿನ್ ವೊಕೇಶನ್, ಇದೆಲ್ಲವನ್ನ ಈಸಿಯಾಗಿ ಅಚೀವ್ ಮಾಡ್ತಾರೆ. ಅದ್ರ ಜೊತೆಗೆ ನಾಳೆ ಏನಾದ್ರು ಹೆಲ್ತ್ ಇಶ್ಯೂಸ್ ಬಂತಂದ್ರೆ ಆ ಹೆಲ್ತ್ ಇಶ್ಯೂಸ್ ಅನ್ನ ಕವರ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದಾರೆ. ಅದ್ರ ಜೊತೆಗೆ ನಾಳೆ ಏನಾದ್ರು ದುಡಿಯುವಂತ ವ್ಯಕ್ತಿಗೆ ಅಚಾನಕ್ ಆಗಿ ಏನಾದ್ರು ಆಯ್ತು ಅಂತಂದ್ರೆ ಫ್ಯಾಮಿಲಿನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ರೈಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದಾರೆ. ಓವರ್ ಆಲ್ ಆಗಿ ರಾಜು ಅವರು ಈ ರೀತಿಯಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಅಚೀವ್ ಮಾಡ್ತಾರೆ. ನೀವು ಕೂಡ ವರ್ಕಿಂಗ್ ಪ್ರೊಫೆಷನ್ ಆಗಿದ್ರೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೋಸ್ಕರ, ನಿಮ್ಮ ಎಲ್ಲಾ ಫಿನಾನ್ಷಿಯಲ್ ಗೋಲ್ ಗಳನ್ನ ರೀಚ್ ಮಾಡೋದಕ್ಕೋಸ್ಕರ ಒಂದ್ ಕಡೆಯಿಂದ SIP ಮಾಡಿ, ಅದ್ರ ಜೊತೆಗೆ ಸೊ ನಾಳೆ ಏನಾದ್ರು ನಿಮ್ಗೆ ಹೆಲ್ತ್ ಇಶ್ಯೂಸ್ ಬಂತಂದ್ರೆ ಅದನ್ನ ಕವರ್ ಮಾಡೋದಕ್ಕೋಸ್ಕರ ಒಂದ್ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಅದಾದ್ಮೇಲೆ ಸೊ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ, ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ರೈಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದೆ ಆದ್ರೆ ನೀವು ಕೂಡ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ಆದಷ್ಟು ಬೇಗ ಅಚೀವ್ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೇನು, ಆ ಫಿನಾನ್ಷಿಯಲ್ ಫ್ರೀಡಮ್ ಅನ್ನ ನಾವು ಯಾವ ರೀತಿ ಅಚೀವ್ ಮಾಡ್ಬೇಕು ಅನ್ನೋದನ್ನ 1 by 1 ಅರ್ಥ ಮಾಡ್ಕೊಂಡ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಅದರ ಜೊತೆಗೆ ನಾನೊಬ್ಬ ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್. ನಿಮ್ಗೆ ಏನಾದರೂ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಏನೇ ಡೌಟ್ಸು, ಕ್ವಶನ್ಸ್ ಇದ್ರೂ ಕೂಡ ಕೆಳಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡಿಕೊಡ್ತೀನಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.